ರವಿ ತಾನೆ? ಹೌದು, ನನ್ನ ಹೆಸರು ನಿಮಗೆ ನಿಮ್ಮಮ್ಮ ಹೇಳಿದ್ರು. ನಮ್ಮಮ್ಮನ? ಹೌದು, ಹೊಸದಾಗಿ ಬಾಡ್ಗೆಗೆ ಬಂದಿರೋ ನನ್ಗೆ ಮೊದ್ಲು ಪರಿಚಯ ಆಗಿದ್ದೆ ನಿಮ್ಮಮ್ಮ. ಓ ಹೌದಾ, ನಿಮ್ ಹೆಸರು? ರಮ್ಯಾ. ಸರಿ, ಕೆಲ್ಸಕ್ಕೆ ಟೈಮ್ ಆಯ್ತು, ಬರಲಾ? ನೋಡಕ್ಕೆ ಕರ್ರಗಿದ್ರು ಒಳ್ಳೆ ಕಾತರಾಗಿದ್ದಾನೆ. ನಿಲ್ಸ್ರಿ, ಆಮೇಲೆ ನಮ್ಮ ಯಜಮಾನ ಸತೋದ ಅಂದ್ಬಿಟ್ಟು ಜನ ಮಾತಾಡ್ಕೊಂತಾರೆ. ಮೊದ್ಲೇ ಹೋಟ್ಲಲ್ಲಿ ವ್ಯಾಪಾರ ಇಲ್ಲ ಅಂದ್ಬಿಟ್ಟು ನಮ್ಮ ಯಜಮಾನಿಗೆ ಆಸ್ಮಾ ಅಟ್ಯಾಕ್ ಆಗಿ ಕಫ ಕಾರ್ತಾವ್ನು. ಅದೆಲ್ಲ ಬಿಟ್ಟಾಕಿ ಈ ಹೋಟ್ಲಿಗೆ ನಾನೇ ಓನರ್ ಆಗ್ಬೇಕು ಅಂದ್ಬಿಟ್ಟು ಈ 100 ರೂಪಾಯಿನ ಇಟ್ಕೊಂಡು ಸಂಕ ಓದ್ಬಿಡಿ. ಹೋಗಿ ತಮಟೆ ಒಡೆದೋಗ್ತಾ ಐತೆ. ದಾನ ಮಾಡಿರೋದ್ನ ಹಂಗೆಲ್ಲ ತಗೊಂಬಾರ್ದು. ದಾನ ಮಾಡಿರೋದ್ನ ಹಂಗೆಲ್ಲ ತಗೊಂಬಾರ್ದು. ಏನು ಕಸ್ತೂರ ನಿವಾಸ ಫ್ಯಾಮಿಲಿ ಅವ್ನು ನೀವನು ಎತ್ತಿ ಎತ್ತಿ ದಾನ ಮಾಡ್ತಾವನೆ. ಈ ಹೋಟ್ಲಿಗೆ ಯಾರೋ ಓನರು? ನೀವೇ ಹೇಳ್ಬಿಟ್ರಲ್ಲ ಕನ್ಫರ್ಮ್ ಆಗಿ. ಯಾರೋ? ನೀವೇ. ಮತ್ತೆ ನಾನು ಇಲ್ಲಿ ತನಕ ಯಾವನ್ಗಾದ್ರು ನನ್ನ ಕೈಯಲ್ಲಿ ಎತ್ತಿ 5 ಪೈಸಾ ದಾನ ಮಾಡಿರೋದು ನೋಡಿದೀನು. ಅದಕ್ಕೆ ಹೋಟ್ಲ್ ಇನ್ನ ಹಿಂಗೆ ಇರೋದು. ಏನಂದೆ? ಹೋಟ್ಲ್ ಚೆನ್ನಾಗಿರೋದು ಅಂದೆ. ಏನು ಲಾಡು ದಾನ ವೀರ ಪಕ್ಕಿನ ಮೊಮ್ಮಗ ಇವನು. ಡೈಲಿ ನನ್ ಗಲ್ಲಲ್ಲಿ 150 ರೂಪೀಸ್ ಕಮ್ಮಿ ಆಗ್ತಾ ಇತ್ತು. ಯಾರು ಅಂತ ನೋಡ್ತಾ ಇದ್ದೆ. ನನ್ ಮಗ ನನ್ ಗಲ್ಲದಲ್ಲಿ ದುಡ್ಡು ತೆಗೆದು ಭಿಕ್ಷಕರಿಗೆ ಹಾಕ್ತೀನೋ. 100 ರೂಪೀಸ್ ಇಲ್ಲಿಗೆ, 50 ರೂಪಾಯಿ ಸಾಯಂಕಾಲ ನೈಟ್ ಎಫೆಕ್ಟ್. ಹಲೋ 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 ಸಮಯ, ನಮ್ಮನ್ ಕಳ್ಳ ಅನ್ಬೇಡಿ. ನಮ್ಮ ಅಮ್ಮ ಬೆಗ್ಗರ್ಸ್ ಹಾಕೋದಿಕ್ಕೆ ಅಂತಾನೆ 100 ರೂಪೀಸ್ ಪ್ಯಾಕೆಟ್ ಮನಿ ಕೊಡ್ತಾರೆ, ಗೊತ್ತಾ? ಯಾರು? ನಮ್ಮ ಮಮ್ಮಿ. ನಿನಗೆ ಬೆಗ್ಗರ್, ನೀನೊಬ್ಬ ಬೆಗ್ಗರು. ನಿಮ್ಮಮ್ಮ ಸೀಮಣ್ಣೆ ಮಾರೋಳು. 1 ಲೀಟರ್ಗೆ ಅರ್ಧ ತಲೆ ಹೊಡೆದು ಜನರಿಗೆ ಮೋಸ ಮಾಡಿ 20 ಪೈಸಾ ಸಂಪಾದನೆ ಮಾಡ್ತಾಳೆ. ಅಂತೋಳು ನಿನ್ 150 ರೂಪಾಯಿ ನಮ್ಮ ಪ್ಯಾಕೆಟ್ ಮನಿ ಕೊಡ್ತಾಳಲ್ಲ. ಯಾರೋ ನಿಮ್ಮಮ್ಮ? ಸರೋಜಮ್ಮ. ಅದೇ ಹಲ್ಲು ಬಿತಾನೆ ಅವ್ರು ನಮ್ ಚಿಕ್ಕಮ್ಮ. ಹಂಗಾರೆ ಜಯಮ್ಮ? ನಮ್ ದೊಡ್ಡಮ್ಮ ಅವರು. ಅದೇ ಆನೆ ಕಾಲ್ ನೋಡ್ತಾನೆ. ಇಲ್ಲ, ಜಿಗಣಿಲಿ ಇರೋದು. ಜಿಗಣಿಲಿ ಇರೋದ? ಹಾಗಾದ್ರೆ ಬೋಂಡ ಮುಗ್ ನೋಡಿ ಯಾರೋ? ಅವರು ನಮ್ ಚಿಕ್ಕಮ್ಮ. ಚಿಕ್ಕಮ್ಮನ? ಹಾಗಾದ್ರೆ ಡೆಡ್ ಹೌಸ್ ಅಲ್ಲಿ ಹೆಣ ಕುಯ್ಯೋಳು ಯಾರೋ? ಮಲ್ತಾಯಿ. ಮಲತಾಯಿನ? ಅಯ್ಯೋ ಕವಳ ತಾಯಿ ನನ್ ಮಕ್ಳಲ್ಲಿ ಮಾಡೋದು ಭಿಕ್ಷೆ. ಮನೆ ಒಳಗೆ ನೆಹರು ಫೋಟೋ ಬೇರೆ ಹಾಕೊಂತಿರೋ. ನೆಹರುಗೂ ನಿಮ್ಮ ಅಪ್ಪನಿಗೂ ಏನೋ ಸಂಬಂಧ? ನಮ್ಮ ಅಪ್ಪನು ನೆಹರು ಇಬ್ರು ಸ್ವಾತಂತ್ರ್ಯಕ್ಕೋಸ್ಕರ ಬೆಂಗಳೂರು ಗ್ರಾಮಾಂತರದಲ್ಲಿ ಓಡಾಡಿದವರು. ಏನಂದ್ರೆ ಅವರು ದೊಡ್ಡ ಲೀಡರ್ ಆಗ್ಬಿಟ್ರು, ನಮ್ಮ ಅಪ್ಪನ ತಲೆ ಮೇಲೆ ಎಳ್ಳಿರ್ ಬಿದ್ದು ಸತ್ತೋದು ಅಷ್ಟೇ. ಒಳ್ಳೆ ಕೆಲಸ ಆಗೋಯ್ತು. ನಿಮ್ಮಪ್ಪ ನೀನು ಉಡ್ಸಕ್ಕಿಂತ ಮುಂಚೆ ಸತ್ತೋಗ್ಬೇಕಾಯ್ತು. ತಪ್ಪು ಮಾಡ್ಬಿಟ್ಟ ಅವನ್ನ ಮಗ. ನನ್ನ ಮಗನೇ, ಇದೆಲ್ಲ ಬಿಟ್ಟಾಕಿ, ಕಳ್ತನೆಲ್ಲ ಬಿಟ್ಟಾಕಿ ಹೋಗ ಯಾವ್ದಾರು ಒಳ್ಳೆ ಕೆಲಸ ಮಾಡ್ಕೋವಾಗಲ್ಲ. ಕ್ರಿಯೇಟಿವಿಟಿ ಬೇಕು ಮನುಷ್ಯನ್ಗೆ. ಕ್ರಿಯೇಟಿವಿಟಿ ಇಲ್ದಿರೋ ಮನುಷ್ಯನಲ್ಲೇ ಮಾತಿದ್ರೆ ಕ್ರಿಯೇಟಿವಿಟಿ ಅಂತ ಇದ್ದೀರಾ. ಆಮೇಲೆ ನಾನ್ ಕ್ರಿಯೇಟಿವಿಟಿ ಸ್ಟಾರ್ಟ್ ಮಾಡ್ಬಿಟ್ರೆ ಅಷ್ಟೇ ನೀವು. ಹೋಗಲೇ, ನಿನ್ನಂತ ಕುನ್ನಿಗಳು ಎಷ್ಟೋ ಜನ ನೋಡಿದೀನಿ. ಈ ತರ ಚಾಲೆಂಜ್ ಮಾಡಿದವ್ರಲ್ಲ ಬಚ್ಚಿಲ್ ಮನೇಲಿ ಸುಮ್ನೆ ಬಿಟ್ಟು ಸತ್ತಾಬಿಟ್ಟಾರೆ. ಹೋಗಲೇ. ಕ್ರಿಯೇಟಿವಿಟಿ ಏನಂತ ನಾವು ತೋರಿಸ್ತೀವಿ, ಆಮೇಲೆ ಗೊತ್ತಾಗುತ್ತೆ. ಸೇಫ್ಟಿ ಕೆಳಗೆ ಇಸ್ರಲ್ಲೇ ರೆಡಿ ಮಾಡ್ಕೋ. ಕಾಕಾಸ್ ಮನೇಲಿ ಅಂತ ನನ್ ಗೊತ್ತು. ಹೋಗ. ಬನ್ನಿ ಸರ್, ಬನ್ನಿ ಮಾ ಬಾಡಿ ಕಲಿ ಪಾಯ ಬೇಗ ಚರ್ಮಂತ್ರಿ ಏನ್ ಬೇಕಾರಿದೆ. ಬೇಗ ಬನ್ನಿ ಈಗ ತಿಳಿ ಸಾರ್ ಮಾಡಿದೀವಿ. ಏನಾಯ್ತು? ಅಪ್ಪನ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಮೇಜರ್ ಹಾರ್ಟ್ ಅಟ್ಯಾಕ್ ಆಗಿದೆ. ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡಬೇಕು. ಆಪರೇಷನ್ಗೆ ಎಷ್ಟು ದುಡ್ಡು ಖರ್ಚಾಗಬಹುದು ಡಾಕ್ಟ್ರೇ? ಒಂದ್ ಅಂದಾಜು 2 ರಿಂದ 2.5 ಲಕ್ಷ ಆಗ್ಬೋದಮ್ಮ. 2.5 ಲಕ್ಷನಾ? ಹೌದಮ್ಮ. ಡಾಕ್ಟ್ರೇ, ನಾವು ಬಡವರು. ಆ ದೇವ್ರು ನಮ್ಗೆ ಆಸೆಗಳನ್ನ ಕೊಟ್ನೆ ಹೊರತು ಹಣ ಕೊಡ್ಲಿಲ್ಲ. ನಿಮ್ ಮನೇಲಿ ಕೆಲ್ಸ ಮಾಡ್ಕೊಂಡಾದ್ರೂ ಕೊನೆವರೆಗೂ ಇರ್ತೀನಿ. ನನ್ ಗಂಡನ್ ಕಾಪಾಡಿ ಡಾಕ್ಟ್ರೆ, ನನ್ ಮಾಂಗಲ್ಯ ಕಾಪಾಡಿ ಡಾಕ್ಟ್ರೆ. ಹೇಳಿ
ನೋಡಿ, ನಾನೊಬ್ಳು ಸಾಮಾನ್ಯ ಡಾಕ್ಟರ್ ಅಷ್ಟೇ. ದಿವ್ಸಕ್ಕೆ 100 ಜನ ಕಷ್ಟ ಅಂತ ಬರ್ತಾರೆ. ಅವ್ರ ಕಣ್ಣೀರ್ನ ನೋಡ್ಬೋದೇ ಹೊರತು ನಾವೇನು ಮಾಡೋಕ್ಕಾಗಲ್ಲ. ಈ ಪ್ರಪಂಚದಲ್ಲಿ ದುಡ್ಡಿಲ್ಲ ಅಂದ್ರೆ ಏನು ನಡೆಯಲ್ಲಮ್ಮ. ಇಮಿಡಿಯೇಟ್ ಆಗಿ 1 ಲಕ್ಷ ನೀವು ಡೆಪಾಸಿಟ್ ಮಾಡೋದಾದ್ರೆ ನಾವು ಆಪರೇಷನ್ ರೆಡಿ ಮಾಡ್ಕೋತೀವಿ. ಲಕ್ಷಣ ಡಾಕ್ಟರ್, ದುಡ್ಡು ನಾನು ಅರೇಂಜ್ ಮಾಡ್ತೀನಿ, ನೀವು ಆಪರೇಷನ್ ರೆಡಿ ಮಾಡಿ. ಆಯ್ತಪ್ಪ. ಡಾಕ್ಟರ್, ನಮ್ ಕೈಲಾದ ಪ್ರಯತ್ನ ನಾವು ಮಾಡಿದ್ವಿ. ಮತ್ತೆ ನಿಮಗ್ ತೊಂದರೆ ಕೊಡ್ತಾ ಇದೀವಿ ಅಂತ ಬೇಜಾರ್ ಮಾಡ್ಕೋಬೇಡಿ. ನನ್ಗೊಂದ್ ಸಹಾಯ ಮಾಡ್ತೀರಾ? ಹೇಳಿ. ನನ್ಗೊಂದ್ ಕೆಲ್ಸ ಕೊಡಿಸ್ತೀರಾ? ಕೆಲ್ಸ? ಹೌದು. ಇಷ್ಟು ದಿನ ಅಪ್ಪ ಇದ್ರು, ಹೇಗೋ ಜೀವನ ನಡೀತಾ ಇತ್ತು. ಈಗ ಅಪ್ಪ ಇಲ್ಲ, ಆದ್ರೂ ಜೀವನ ನಡಿಲೇಬೇಕಲ್ವಾ? ಅದಕ್ಕೆ ನಾನು ದುಡಿಲೇಬೇಕಲ್ವಾ? ಆದ್ರೆ ನಿಮ್ ತಂದೆ ಆಸೆ ನೀವು ಚೆನ್ನಾಗಿ ಓದ್ಬೇಕು, ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು ಅನ್ನೋದನ್ನ ಮರ್ತ್ಬಿಟ್ರಾ? ನಾವ್ ಆಸೆ ಪಟ್ಟಿದ್ದೆಲ್ಲ ನಮಗ್ ಸಿಗೋ ಹಾಗಿದ್ರೆ ಈ ಭೂಮಿಲಿ ಆ ದೇವ್ರೇ ಇರ್ತಾ ಇರ್ಲಿಲ್ಲ. ಇದ್ದಿದ್ರು ಅವನ್ಗೆ ಯಾರು ಕೈಯೇ ಮುಗಿತಾ ಇರ್ಲಿಲ್ಲ. ಕಾಲಕ್ಕೆ ತಕ್ಕಂತೆ ನಾವು, ನಮ್ಮ ಆಸೆಗಳು ಎಲ್ಲ ಬದಲಾಗ್ತಾ ಹೋಗ್ಬೇಕು. ಅದೇ ಜೀವನ. ನಾನ್ ನಿಮ್ಮಷ್ಟು ಓದಿಲ್ಲ, ನಿಮ್ ತರ ಮಾತಾಡಕ್ಕೂ ಬರಲ್ಲ. ನಾನು ಓದ್ದೆ ದಡ್ಡನಾದೆ, ನೀವು ಓದಿನೂ ದಡ್ಡರಾಗಬಾರ್ದು. ಆದ್ರೆ ನಿಮ್ ತಂದೆ ಆಸೆ ನೀವು ಚೆನ್ನಾಗಿ ಓದ್ಬೇಕು ಅನ್ನೋದು. ಅದಕ್ ಬೇಕಾದ ಸಹಾಯ ನಾನ್ ಮಾಡ್ತೀನಿ. ಈಗಾಗ್ಲೇ ನಿನ್ ಋಣದ ಭಾರ ನಮ್ ತಲೆ ಮೇಲಿದೆ. ಮತ್ತೆ ಮತ್ತೆ ತೊಂದರೆ ಕೊಡಕ್ಕೆ ನಮ್ ಮನಸ್ಸು ಒಪ್ಪಲ್ಲ ಕಣಪ್ಪ. ನಿಮ್ಗೆ ಸಹಾಯ ಅಂತ ಕೇಳೋದಿಕ್ಕೆ ಸಂಕೋಚ ಆದ್ರೆ ಸಾಲ ಅನ್ಕೊಳ್ಳಿ. ನಿಮ್ ಮಗಳಿಗೆ ಕೆಲಸ ಸಿಕ್ಕದ ಮೇಲೆ ತೀರ್ಸಿ. ಆದ್ರೆ ನೀವು ಆಗಲ್ಲ ಅಂತ ಹೇಳಿ ನನ್ನ ಮನ್ಸಿಗೆ ಬೇಜಾರ್ ಮಾಡ್ಬೇಡಿ. ಆದ್ರೂ ಅಮ್ಮ, ನೀವಾದ್ರೂ ಹೇಳಿ, ಒಪ್ಕೊಳ್ಳಿ ಅಂತ ಹೇಳಿಮ್ಮ. ನಿಮ್ಮಿಷ್ಟ. ಯಾವ ಜನ್ಮದ ಋಣಾನು ಬಂದನೋ ಏನೋ, ಈ ಜನ್ಮದಲ್ಲಿ ಬಂದ್ ಸಹಾಯ ಮಾಡ್ತಾ ಇದೀಯಾ. ಈ ನಿನ್ನ ಉಪಕಾರನ ನಾವ್ ಯಾವತ್ತೂ ಮರೆಯಲ್ಲ. ಅಯ್ಯೋ ಅಮ್ಮ, ಏನ್ ಮಾಡ್ತಾ ಇದ್ದೀರಾ? ನೀವು ದೊಡ್ಡವರು, ಹೀಗೆಲ್ಲ ಕೈ ಮುಗಿಬಾರ್ದು. ದೇವ್ರಿದಾನೆ, ಯೋಚನೆ ಮಾಡ್ಬೇಡಿ. ಸರಿ, ನಾನಿನ್ ಬರ್ತೀನಿ.